ರಾಜ್ಯ ರಾಜಕೀಯದಲ್ಲಿ ಇವತ್ತೊಂದು ಹೊಸ ಇತಿಹಾಸ ಸೃಷ್ಟಿಯಾಗಿರೋದು ನಿಜ. ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿಕೆ ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಅವರ ಜೊತೆ 13 ಮಂದಿ ಪ್ರಭಾವಿ ನಾಯಕರು ಸಚಿವರಾಗಿ ಭರ್ಜರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ವಿಧಾನಸೌಧದಲ್ಲಿ ಕಾಂಗ್ರೆಸ್ಸಿಗರ ಸಂಭ್ರಮ ಮುಗಿಲು ಮುಟ್ಟಿದೆ. ಆದರೆ ಈ ಮಹಾ ಸಂಭ್ರಮದ ಬೆನ್ನಲ್ಲೇ ಕರ್ನಾಟಕ ಕಾಂಗ್ರೆಸ್ನ ಅತಿದೊಡ್ಡ ವೋಟ್ ಬ್ಯಾಂಕ್ ಆಗಿರುವ ಮುಸ್ಲಿಂ ಸಮುದಾಯದ ಸ್ವಾಭಿಮಾನಕ್ಕೆ ಮತ್ತೊಮ್ಮೆ ಭಾರೀ ಪೆಟ್ಟು ಬಿದ್ದಿದೆ. ಹೌದು ವೀಕ್ಷಕರೇ, ದಾವಣಗೆರೆಯ ಒಂದೇ ಒಂದು ಕುಟುಂಬದ ಹಠಕ್ಕಾಗಿ ಜುಜುಬಿ ಒಂದು ಆಡಿಯೋ ವಿವಾದವನ್ನ ಮುಂದಿಟ್ಟುಕೊಂಡು ಇಡೀ ಕರ್ನಾಟಕದ ಮುಸ್ಲಿಂ ಸಮುದಾಯದ ಧ್ವನಿಯಾಗಿದ್ದ ಪ್ರಭಾವಿ ನಾಯಕ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರನ್ನೇ ಕಾಂಗ್ರೆಸ್ ಪಕ್ಷ ಇವತ್ತು ಬಲಿ ಕೊಟ್ಟಿದೆಯಾ? ಮೊದಲ ಹಂತದ ಸಂಪುಟದಿಂದ ಜಮೀರ್ ಅವರನ್ನ ಹೊರಗಿಟ್ಟು ಇಡೀ ಸಮುದಾಯಕ್ಕೆ ಅಪಮಾನ ಮಾಡಲಾಗಿದೆಯಾ? ಅಷ್ಟಕ್ಕೂ ಆ ವೈರಲ್ ಆಡಿಯೋದಲ್ಲಿ ಏನಿದೆ? ಇದರ ಹಿಂದೆ ನಡೆದ ರಾಜಕೀಯ ಷಡ್ಯಂತ್ರವಾದ್ರೂ ಏನು? ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನೋಡೋಣ. ಮಿಸ್ ಮಾಡಿದ್ರೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಸಂಪುಟ ರಚನೆಯನ್ನ ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ದಲಿತ ಕೋಟಾದಿಂದ ಜಿ ಪರಮೇಶ್ವರ್ ಮಂತ್ರಿಯಾದ್ರು, ಲಿಂಗಾಯತ ಕೋಟಾದಿಂದ ಎಂಬಿ ಪಾಟೀಲ್ ಪ್ರಮಾಣ ವಚನ ಸ್ವೀಕರಿಸಿದ್ರು, ಒಕ್ಕಲಿಗ ಕೋಟಾದಿಂದ ಕೃಷ್ಣ ಭೈರೇಗೌಡ ಮತ್ತು ವಾಲ್ಮೀಕಿ ಕೋಟಾದಿಂದ ಸತೀಶ್ ಜಾರಕಿಹೊಳಿ ಮಂತ್ರಿ ಮಂಡಲ ಸೇರಿಕೊಂಡ್ರು. ಅಷ್ಟೇ ಯಾಕೆ, ಮೂರು ಮಂದಿ ಲಿಂಗಾಯತ, ಒಕ್ಕಲಿಗ ಮತ್ತು ದಲಿತ ನಾಯಕರಿಗೆ ಮಂತ್ರಿ ಸ್ಥಾನ ಸಿಕ್ಕಿದೆ. ಆದ್ರೆ ಕಾಂಗ್ರೆಸ್ಗಾಗಿ ಜೀವ ಸೇದು ಬೀದಿಯಿಂದ ವಿಧಾನಸೌಧದವರೆಗೆ ಮುಸ್ಲಿಮರ ಗಟ್ಟಿ ಧ್ವನಿಯಾಗಿ ಅಬ್ಬರಿಸ್ತಾ ಇದ್ದ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಯಾಕೆ ಸಿಗಲಿಲ್ಲ? ಮೊದಲ ಹಂತದ 13 ಮಂದಿ ಸಚಿವರಲ್ಲಿ ಕೇವಲ ಒಬ್ಬ ಮುಸ್ಲಿಂ ಮುಖಂಡನಿಗೆ ಮಾತ್ರ ಅವಕಾಶ ಕೊಟ್ಟು ಇಡೀ ಸಮುದಾಯವನ್ನ ಮೂಲೆಗುಂಪು ಮಾಡಿದ್ದು ಯಾವ ನ್ಯಾಯ? ಇನ್ನು ಮಹಿಳೆಯರಿಗಂತೂ ಮೊದಲ ಹಂತದಲ್ಲಿ ಅವಕಾಶವೇ ಸಿಕ್ಕಿಲ್ಲ. ಸಾಮಾಜಿಕ ನ್ಯಾಯ, ಅಹಿಂದ ಮತ್ತು ಮಹಿಳಾ ಪ್ರಾತಿನಿಧ್ಯದ ಬಗ್ಗೆ ಉದ್ದುದ್ದ ಭಾಷಣ ಬಿಗಿಯುವ ಕಾಂಗ್ರೆಸ್ನ ಅಸಲಿ ಅಣೆಬರಹ ಇವತ್ತು ಇಡೀ ರಾಜ್ಯದ ಕಣ್ಣೆದುರು ಬಯಲಾಗಿದೆ. ಜಮೀರ್ ಅಹಮದ್ ಖಾನ್ ಅವರು ಮುಸ್ಲಿಂ ಕೋಟಾದಿಂದ ಇವತ್ತೇ ಮಂತ್ರಿಯಾಗಬೇಕಿತ್ತಲ್ವಾ? ಅದಕ್ಕೆ ಅವರು ಎಲ್ಲಾ ರೀತಿಯಿಂದಲೂ ಅರ್ಹರಾಗಿದ್ರು. ಕರ್ನಾಟಕದ ಮುಸ್ಲಿಮರು ಒಕ್ಕರ್ಲಿನಿಂದ ಜಮೀರ್ ಅವರನ್ನ ತಮ್ಮ ನಾಯಕ ಅಂತ ಒಪ್ಪಿಕೊಂಡಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯದ ಕಾಂಗ್ರೆಸ್ ಜೊತೆ ಗಟ್ಟಿಯಾಗಿ ನಿಲ್ಲಲು ಪ್ರಮುಖ ಕಾರಣವೇ ಜಮೀರ್ ಅಹಮದ್ ಖಾನ್ ಅವರ ನಾಯಕತ್ವ. ಕಾಂಗ್ರೆಸ್ ನಾಯಕರೇ ಅಧಿಕಾರದ ಗದ್ದುಗೆ ಏರಿದ ತಕ್ಷಣ ಜಮೀರ್ ಅಹಮದ್ ಖಾನ್ ಮಾಡಿದ ಸಹಾಯವೆಲ್ಲ ಇಷ್ಟು ಬೇಗ ಮರೆತು ಬಿಟ್ರಾ ಹೇಗೆ? ಇದು ನಿಷ್ಠಾವಂತ ನಾಯಕನ ಬೆನ್ನಿಗೆ ಚೂರಿ ಹಾಕಿದಂತಲ್ವೇ? ಒಮ್ಮೆ ಇತಿಹಾಸವನ್ನ ತಿರುವಿ ನೋಡಿ. 2023ರ ಅಸೆಂಬ್ಲಿ ಚುನಾವಣೆಯಲ್ಲಿ ಕರ್ನಾಟಕದ ಮುಸ್ಲಿಂ ಮತಗಳು ಸಾಮೂಹಿಕವಾಗಿ ಕಾಂಗ್ರೆಸ್ ಕಡೆಗೆ ವಾಲಲು ಮತ್ತು ಕಾಂಗ್ರೆಸ್ ಸ್ಪಷ್ಟ ಬಹುಮತ ಪಡೆಯಲು ಇದೇ ಜಮೀರ್ ಅಹಮದ್ ಖಾನ್ ಕಾರಣ ಆಗಿರಲಿಲ್ವೇ? ಮುಸ್ಲಿಂ ಮತಗಳನ್ನ ಬೇರು ಮಟ್ಟದಿಂದ ಕಾಂಗ್ರೆಸ್ ಬುಟ್ಟಿಗೆ ತಂದಿಟ್ಟವರು ಇದೇ ನಾಯಕ. ಕೇವಲ ಅಸೆಂಬ್ಲಿಯಷ್ಟೇ ಅಲ್ಲ ವೀಕ್ಷಕರೇ, ಇತ್ತೀಚಿನ ಉಪಚುನಾವಣೆಗಳಲ್ಲೂ ಜಮೀರ್ ತನು ಮನ ಧನ ಸೇದು ದುಡಿದಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಖುದ್ದು ಎಚ್.ಡಿ. ಕುಮಾರಸ್ವಾಮಿ ಅವರ ಮಗನ ವಿರುದ್ಧವೇ ಸವಾಲೆಸೆದು ನಿಂತವರು ಯಾರು? ಶಿಗ್ಗಾವಿ ಉಪಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿಯ ಮಗನ ಎದುರು ಮುಸ್ಲಿಂ ಅಭ್ಯರ್ಥಿಯನ್ನ ನಿಲ್ಲಿಸಿ ಹಗಲಿರುಳು ಶ್ರಮಿಸಿ ಕಾಂಗ್ರೆಸ್ ಧ್ವಜ ಹಾರಿಸಿದವರು ಯಾರು? ಅದು ಇದೇ ಜಮೀರ್ ಅಹಮದ್ ಖಾನ್. ಅಷ್ಟೇ ಯಾಕೆ, ನೆರೆಯ ರಾಜ್ಯ ಕೇರಳದ ಚುನಾವಣೆಯಲ್ಲೂ ಕೂಡ ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳಲ್ಲಿ ಮಿಂಚಿನ ಸಂಚಾರವನ್ನ ನಡೆಸಿ ಅಲ್ಲಿ ಯುಡಿಎಫ್ ದಿಗ್ವಿಜಯ ಸಾಧಿಸಲು ತಮ್ಮದೇ ಆದ ಕೊಡುಗೆ ಕೊಟ್ಟವರು ಜಮೀರ್. ಇಷ್ಟೆಲ್ಲ ಪಕ್ಷಕ್ಕಾಗಿ ಹಗಲಿರುಳು ದುಡಿದ ನಾಯಕನಿಗೆ ಇವತ್ತು ಕಾಂಗ್ರೆಸ್ ಕಟ್ಟ ಬಹುಮಾನವೇನು? ದ್ರೋಹ, ವಂಚನೆ ಮತ್ತು ರಾಜಕೀಯ ಮೂಲೆಗುಂಪು. ಅಷ್ಟಕ್ಕೂ ಜಮೀರ್ ಅವರ ಸಚಿವ ಸ್ಥಾನ ಕೈತಪ್ಪಲು ಕಾರಣವಾಗಿದ್ದು ದಾವಣಗೆರೆ ದಕ್ಷಿಣ ಉಪಚುನಾವಣೆಗೆ ಸಂಬಂಧಪಟ್ಟ ಒಂದು ವೈರಲ್ ಆಡಿಯೋ. ಹೌದು, ಸೋಮವಾರದಿಂದ ಸಾಮಾಜಿಕ ಮಾಧ್ಯಮವಾದ ಎಕ್ಸ್ನ ಕನ್ನಡ ಕಾಕ್ರೋಚ್ ಅನ್ನೋ ಖಾತೆಯಲ್ಲಿ ಆಡಿಯೋ ಕ್ಲಿಪ್ ಒಂದು ಭಾರೀ ಸದ್ದು ಮಾಡ್ತಾ ಇದೆ. ಏಪ್ರಿಲ್ 9ರ ಮತದಾನದ ದಿನದಂದು ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆಯ ಕಾಂಗ್ರೆಸ್ ಮುಖಂಡ, ತಮ್ಮ ಪರಮಾಪ್ತ ಹಾಗೂ ಕೆಎಂಡಿಸಿ ಡೈರೆಕ್ಟರ್ ಆಗಿರುವ ಸಿರಾಜ್ ಎಂಬವರ ಜೊತೆ ಉರ್ದು ಭಾಷೆಯಲ್ಲಿ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಅದು. ಅದರಲ್ಲಿ ಏನಿದೆ ಗೊತ್ತಾ? ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯದ ಮತಗಳು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಅವರಿಗೆ ಬೀಳಬಾರದು, ಬದಲಾಗಿ ಪಕ್ಷೇತರ ಅಭ್ಯರ್ಥಿಗೆ ಬೀಳಬೇಕು. ಮುಸ್ಲಿಮರು ವೋಟ್ ಹಾಕದಿದ್ದರೂ ಪರವಾಗಿಲ್ಲ, ಆದರೆ ಕಾಂಗ್ರೆಸ್ಗೆ ಬೀಳುವ ಮತಗಳು ಮೈನಸ್ ಆಗಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷೇತರರಿಗೆ ಮತ ಹಾಕಿಸಿ ಬಲವಂತವಾಗಿ ಮನೆಯಿಂದ ಕರೆತಂದು ಕಾಂಗ್ರೆಸ್ಗೆ ವೋಟ್ ಹಾಕಿಸಬೇಡಿ ಅಂತ ಜಮೀರ್ ಆಪ್ತನಿಗೆ ಸೂಚಿಸ್ತಾ ಇರೋದು ಆಡಿಯೋದಲ್ಲಿದೆ ಅಂತ ಆರೋಪಿಸಲಾಗಿದೆ. साहब यहाँ नीचे के बूथा गया था नगर के, वहाँ पूरे 10 बूथा एक जगह 8 बूथा है। पूरा ऑलमोस्ट कुकर चल रहा था। ऑलमोस्ट कुकर चल रहा। जबरदस्त सुना यहाँ सिराज साहब, जबरदस्ती किसी घर से बुलाने का नहीं बुला रहे नहीं साहब, नहीं सुनो यहाँ। वो हुआ तो हमने फायदा
सर। हकीकत अदना आ जाको बाहर आ जाको नहीं आ रहे सर। नहीं सुनो मैं बोल कंप्लीट करने चाहिए मुझे साहब बोलो। अब अदना परसेंटेज नहीं है हमारा सर। जबरदस्ती करके बाहर बुलाने का सर। अब उन्होंने क्या होता भूता में गए तो वो कांग्रेस को दाल दाल का आदत क्या करती भरोसा नहीं हमना आई सलंग बोल को इंडिपेंडेंट को भी एसजीपी दिलाओ सर। नहीं है तो भी अच्छा है करूँ समय सर वही सर कर रहे हैं। जबरदस्ती बुलाने का नहीं है वो सादिक पहलवान का वार्ड कौन देख रही सो सादिक पहलवान का वार्ड में हमारे वो अरब कर को एक छोकरा है। वहाँ जरा माइनस होना चिन्हल के को करते छोड़ो सब हम उसका क्या भी चलने दे रहे नहीं। ಅಂದಹಾಗೆ ದಾವಣಗೆರೆ ಉಪಚುನಾವಣೆ ವೇಳೆ ತಮ್ಮ ಆಪ್ತ ಅಬ್ದುಲ್ ಜಬ್ಬಾರ್ಗೆ ಟಿಕೆಟ್ ಕೊಡಿಸಲು ಜಮೀರ್ ಭಾರಿ ಕಸರತ್ತನ್ನ ನಡೆಸಿದ್ರು. ಆದರೆ ಹೈಕಮಾಂಡ್ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥಿಗೆ ಟಿಕೆಟ್ ನೀಡಿತು. ಇದರಿಂದ ಕುಪಿತಗೊಂಡ ಜಮೀರ್ ಬಣ ಪ್ರಚಾರದಿಂದ ದೂರವಿತ್ತು ಎನ್ನಲಾಗಿದೆ. ಈಗ ಅದೇ ಆಡಿಯೋ ಜಮೀರ್ ಪಾಲಿಗೆ ದೊಡ್ಡ ಕುತ್ತು ತಂದಿದೆ. ಈಗ ಇಲ್ಲಿ ನಾವು ಕೆಲವು ರಾಜಕೀಯ ಡಾಟ್ಸ್ ಗಳನ್ನ ಕನೆಕ್ಟ್ ಮಾಡಬೇಕಾಗಿದೆ. ಜಮೀರ್ ಅವರ ಆಪ್ತರು ಹೇಳ್ತಿರುವ ಪ್ರಕಾರ ಈ ಆಡಿಯೋ ಸಂಪೂರ್ಣ ನಕಲಿ. ಜಮೀರ್ ಧ್ವನಿಯನ್ನ ದುರುಪಯೋಗ ಪಡಿಸಿಕೊಳ್ಳಲು ಎಐ ತಂತ್ರಜ್ಞಾನ ಬಳಸಿ ಸೃಷ್ಟಿಸಿರುವಂತಹ ಡೀಪ್ ಫ್ರೀಕ್ ಆಡಿಯೋ ಅಂತ ಸೈಬರ್ ಕ್ರೈಮ್ಗೆ ದೂರು ನೀಡಿದ್ದಾರೆ. ಆದರೆ ಇದರ ಸತ್ಯಾಸತ್ಯತೆ ತನಿಖೆ ಆಗುವ ಮೊದಲೇ ಜಮೀರ್ ಮೇಲೆ ಕತ್ತಿ ಮಸಿಯಲಾಗಿದೆ. ಇದನ್ನ ಸೂಕ್ಷ್ಮವಾಗಿ ಗಮನಿಸಿ ವೀಕ್ಷಕರೇ. ಈ ಆಡಿಯೋ ಲೀಕ್ ಆಗಿರೋದು ಅತ್ಯಂತ ಪ್ರೀ ಪ್ಲಾನ್ಡ್ ಆಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಎಕ್ಸ್ ನಲ್ಲಿ ಸೋಮವಾರ ಬೆಳ್ಳಂಬೆಳಗ್ಗೆ ನೊಸುಕಿನ ಜಾವ 3-4 ಗಂಟೆಗೆ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿ ಉರ್ದು ಆಡಿಯೋ ಕೆಳಗೆ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಸಬ್ ಟೈಟಲ್ಸ್ ಹಾಕಿ ಪೋಸ್ಟ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ದಾವಣಗೆರೆ ಚುನಾವಣೆ ಮುಗಿದ ಮರುದಿನವೇ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಇಬ್ರು ಪ್ರೆಸ್ ಮೀಟ್ ಮಾಡಿ ನಮ್ಮವರೇ ನಮಗೆ ಮೋಸ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ರು. ಅಂದ್ರೆ ಈ ಆಡಿಯೋ ಮೊದಲೇ ಲೀಕ್ ಆಗಿತ್ತು ಅನ್ನೋ ಅನುಮಾನ ಮೂಡುತ್ತೆ. ಇನ್ನೊಂದು ರೋಚಕ ಇನ್ಸಿಡೆಂಟ್ ನೋಡಿ. ಏಪ್ರಿಲ್ 28ರಂದು ಮತದಾನ ಮುಗಿದು ರಿಸಲ್ಟ್ ಬರೋದಕ್ಕಿಂತ ಮುಂಚೆ ಅಂದಿನ ಸಿಎಂ ಸಿದ್ದರಾಮಯ್ಯ ಅವರು ಇದ್ದಕ್ಕಿದ್ದಂತೆ ಗುಪ್ತಚರ ವಿಭಾಗದ ಡಿಜಿಐಜಿಪಿ ಆಗಿದ್ದ ಎಸ್ ರವಿ ಅವರನ್ನ ಟ್ರಾನ್ಸ್ಫರ್ ಮಾಡಿ ಆ ಜಾಗಕ್ಕೆ ಲಾಭುರಾಮ್ ಎಂಬವರನ್ನ ಕೂರಿಸಿದ್ರು. ಗುಪ್ತಚರ ವಿಭಾಗ ನೇರವಾಗಿ ಸಿಎಂಗೆ ರಿಪೋರ್ಟ್ ಮಾಡುತ್ತೆ. ಹಾಗಾದ್ರೆ ಈ ಆಡಿಯೋ ವಿಚಾರ ಮೊದಲೇ ಗುಪ್ತಚರ ಇಲಾಖೆಗೆ ಗೊತ್ತಿತ್ತಾ? ಅದಕ್ಕಾಗಿ ಈ ವರ್ಗಾವಣೆ ನಡೆಯಿತಾ? ಸರ್ದಾರ್ ಸೇವಾಲಾಲ್ ಮಹಾರಾಜ್ ಸ್ವಾಮೀಜಿ, ಬಂಜಾರ ಗುರುಪೀಠದ ಸ್ವಾಮೀಜಿಗಳು ಕೂಡ ಇವತ್ತು ಜಮೀರ್ ಅಹಮದ್ ಅವರನ್ನ ಬೆಂಬಲ ಕೊಡಲಿಕ್ಕೆ ಇವತ್ತು ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಜಮೀರ್ ಅಹಮದ್ ಖಾನ್ ಅವರು ಬರೀ ಮಂತ್ರಿ ಅಲ್ಲ, ಉಪಮುಖ್ಯಮಂತ್ರಿ ನಮ್ಮ ಬೇಡಿಕೆ ಅಲ್ಲ. ಬರುವಂಥ ದಿನಮಾನದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಲಿಕ್ಕೆ ಘಂಟಾಘೋಷವಾಗಿ ನಾನು ಹೇಳಿದ್ದೇನೆ. 1,40,00,000 ಮುಸಲ್ಮಾನರು ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ ಮತ್ತು 2 ಕೋಟಿ ದಲಿತರು ಈ ರಾಜ್ಯದಲ್ಲಿ ಇದ್ದಾರೆ. ನಾಚಿಕೆ ಆಗಬೇಕು ನಮಗೆಲ್ಲರಿಗೂ ಕೂಡ. ದಲಿತರನ್ನ ಮತ್ತು ಮುಸಲ್ಮಾನರನ್ನ ಇಲ್ಲಿವರೆಗೂ ಕೂಡ ಮುಖ್ಯಮಂತ್ರಿಯನ್ನ ಮಾಡಿಲ್ಲ. ಇವತ್ತು ಜಮೀರ್ ಅಹಮದ್ ಖಾನ್ ಪಠಾನ್ ಅವರು ದಾವಣಗೆರೆಗೆ ಅವರು ಬರಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಗೆಲ್ತಿರ್ಲಿಲ್ಲ. ಇದಾದ ಬೆನ್ನಲ್ಲೇ ಜಮೀರ್ ಆಪ್ತ ಬಳಗದ ತಲೆದಂಡ ಶುರುವಾಯಿತು. ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಅವರನ್ನ ಕೆಪಿಸಿಸಿ ಪ್ರೆಸಿಡೆಂಟ್ ಡಿಕೆ ಶಿವಕುಮಾರ್ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ, ಸಿಎಂಗೆ ಪೊಲಿಟಿಕಲ್ ಸೆಕ್ರೆಟರಿಯಾಗಿದ್ದ ನಸೀರ್ ಅಹಮದ್ ಅವರನ್ನ ಸಿದ್ದರಾಮಯ್ಯನವರೇ ಹುದ್ದೆಯಿಂದ ಕಿತ್ತಾಕಿದ್ರು. ಹೀಗೆ ಜಮೀರ್ ಸುತ್ತ ವ್ಯವಸ್ಥಿತ ಪದ್ಮವ್ಯೂಹ ರಚಿಸಲಾಯಿತು. ಇಲ್ಲಿ ಮತ್ತೊಂದು ದೊಡ್ಡ ಆಶ್ಚರ್ಯ ಅಡಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಜಮೀರ್ ವಿರುದ್ಧ ರಾಜಕೀಯ ಹಗೆತನ ಸಾಧಿಸುತ್ತಿದ್ದಾರೆ ಸರಿ, ಅದೇ ತಮ್ಮ ನಂಬಿಕಸ್ಥ ಬಂಟ ಎಂದು ಕರೆಸಿಕೊಳ್ತಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಜಮೀರ್ ಕೈಬಿಟ್ರ ಅನ್ನುವ ಅನುಮಾನ ಕಾಡ್ತಾ ಇದೆ. ಸಿದ್ದರಾಮಯ್ಯನವರು ತಮ್ಮ ಮಗ ಯತೀಂದ್ರಗೆ ಸಚಿವ ಸ್ಥಾನ ಕೊಡಿಸಿಕೊಂಡ್ರು, ತಮ್ಮ ಆಪ್ತ ಭೈರತಿ ಸುರೇಶ್ಗೆ ಸಚಿವ ಸ್ಥಾನವನ್ನ ಕೊಡಿಸಿದ್ರು. ಆದ್ರೆ ಕಷ್ಟದ ಸಮಯದಲ್ಲಿ ನೆರಳಿನಂತೆ ನಿಂತ ಜಮೀರ್ ರಕ್ಷಣೆಗೆ ಸಿದ್ದರಾಮಯ್ಯ ಯಾಕೆ ಬರಲಿಲ್ಲ? ಇದೇ ಭೈರತಿ ಸುರೇಶ್ ಈ ಹಿಂದೆ ವಿಧಾನ ಪರಿಷತ್ ಚುನಾವಣೆಯ ವೇಳೆ ಕಾಂಗ್ರೆಸ್ ವಿರುದ್ಧ ಬಂಡಾಯ ಎದ್ದು ಅಧಿಕೃತ ಅಭ್ಯರ್ಥಿಯನ್ನೇ ಸೋಲಿಸಿದ್ರು. ಆಗ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಂತಾಗ ಅದು ಪಕ್ಷದ್ರೋಹ ಅನಿಸ್ಲಿಲ್ವೇ? ಆದ್ರೆ ದಾವಣಗೆರೆಯ ಧನಿಗಳ ದುರಹಂಕಾರದ ವಿರುದ್ಧ ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಪ್ರಾತಿನಿಧ್ಯಕ್ಕಾಗಿ ಸ್ವಾಭಿಮಾನ ತೋರಿಸಿದ್ರೆ ಅದನ್ನ ಮಾತ್ರ ಕಾಂಗ್ರೆಸ್ಸಿಗರು ಪಕ್ಷ ವಿರೋಧಿ ಚಟುವಟಿಕೆ ಅಂತ ಕರೀತಿದ್ದಾರೆ. ಇತಿಹಾಸ ಇಷ್ಟೇ ಅಲ್ಲ ವೀಕ್ಷಕರೇ. 1994ರಲ್ಲಿ ಇದೇ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯ ವಿರುದ್ಧವೇ ಬಂಡಾಯ ಎದ್ದು ನಿಂತು ಸೋಲಿಸಿದ್ರು. ಸಿದ್ದರಾಮಯ್ಯ ಮತ್ತು ಭೈರತಿ ಸುರೇಶ್ ಜೋಡಿ ಕೂಡ ಪರಿಷತ್ ಚುನಾವಣೆಯಲ್ಲಿ ಮತ್ತು ಹೆಬ್ಬಾಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪತನಕ್ಕೆ ಕಾರಣರಾಗಿದ್ರು. ಅವರಿಗೆಲ್ಲರಿಗೂ ಇವತ್ತು ಮುಖ್ಯಮಂತ್ರಿ ಸಚಿವ ಸ್ಥಾನ, ರಕ್ಷಾ ಕವಚ ಸಿಗುವಾಗ ಜಮೀರ್ ಅಹಮದ್ ಖಾನ್ ಸ್ವಾಭಿಮಾನದ ಧ್ವನಿ ಎತ್ತಿದ್ದನ್ನೇ ಮಹಾ ಅಪರಾಧ ಎಂದು ಬಿಂಬಿಸಲಾಗ್ತಾ ಇದೆ. ಇದು ಕಾಂಗ್ರೆಸ್ನ ಉದ್ದಟತನದ ತಾರತಮ್ಯ ನೀತಿಯನ್ನ ಎತ್ತಿ ತೋರಿಸುತ್ತಿದೆ.
ವಾಸ್ತವದಲ್ಲಿ ಜಮೀರ್ ಅಹಮದ್ ಖಾನ್ ಒನ್ ಅಂಡ್ ಓನ್ಲಿ ಮುಸ್ಲಿಂ ಡಿಸಿಎಂ ಆಗೋದು ಪಕ್ಕಾ ಆಗಿತ್ತು ಅನ್ನೋ ಮಾಹಿತಿ ಇತ್ತು. ಆದ್ರೆ ಈ ಆಡಿಯೋ ಪಿತೂರಿಯಿಂದ ಅವರ ಸ್ಥಾನ ಕೈತಪ್ಪಿದೆ. ಇದರಿಂದ ಇಡೀ ಮುಸ್ಲಿಂ ಸಮುದಾಯದಲ್ಲಿ ಭಾರಿ ದೊಡ್ಡ ಆತಂಕ ಮತ್ತು ಅಸಮಾಧಾನ ಸೃಷ್ಟಿಯಾಗಿದೆ. ಮುಸ್ಲಿಮರು ಸ್ವಾಭಿಮಾನ ತೋರಿಸಿದ್ರೆ ನಿಮ್ಮನ್ನ ರಾಜಕೀಯವಾಗಿ ಮಟ್ಟ ಹಾಕ್ತೀವಿ ಅನ್ನೋ ಸಂದೇಶವನ್ನ ಕಾಂಗ್ರೆಸ್ ನೀಡಲು ಹೊರಟಿದೆ. ಇದು ಕಾಂಗ್ರೆಸ್ನ ಆತ್ಮಹತ್ಯೆ ನಿರ್ಧಾರ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಉತ್ತರ ಭಾರತದಲ್ಲಿ ಮುಸ್ಲಿಮರನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸಿ ಮೂಲೆಗುಂಪು ಮಾಡಿದಾಗ ಕಾಂಗ್ರೆಸ್ಗೆ ಆದ ಗತಿಯೇನು ಅನ್ನೋದು ಇತಿಹಾಸದಲ್ಲಿದೆ. ಅದೇ ತಪ್ಪನ್ನ ಈಗ ಕರ್ನಾಟಕದಲ್ಲೂ ಮುಂದುವರೆಸಿದ್ರೆ ಕಾಂಗ್ರೆಸ್ ತನ್ನ ಕೈಯಾರೆ ತಾನೇ ಗುಂಡಿ ತೋಡಿಕೊಂಡಂತಾಗ್ತದೆ. ಜಮೀರ್ ಅವರ ಸದ್ಯದ ಮೌನ ಬಿರುಗಾಳಿಯ ಮುನ್ಸೂಚನೆ ಇರಬಹುದು. ಆದ್ರೆ ದೇವೇಗೌಡರ ಗರಡಿಯಲ್ಲಿ ಪಳಗಿ ಸಿದ್ದರಾಮಯ್ಯನವರ ಜೊತೆ ರಾಜಕೀಯ ಕಲಿತವರು. ಈ ಅಸಮಾಧಾನ ಕಿಡಿ ಮುಂದಿನ 2028ರ ಅಸೆಂಬ್ಲಿ ಚುನಾವಣೆವರೆಗೂ ಕಾಯಬೇಕಾಗಿಲ್ಲ. ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೇ ಕಾಂಗ್ರೆಸ್ಗೆ ಭಾರೀ ಪೆಟ್ಟು ನೀಡಬಹುದು. ಕಾಂಗ್ರೆಸ್ ಹೈಕಮಾಂಡ್ ಇನ್ನಾದ್ರೂ ಎಚ್ಚೆತ್ತುಕೊಳ್ಬೇಕು. ಆಗಿರುವ ತಪ್ಪನ್ನ ತಕ್ಷಣ ಸರಿಪಡಿಸಿಕೊಳ್ಳದಿದ್ರೆ ಈ ಸರ್ಕಾರ ಇವತ್ತು ಆರಂಭಿಸಿದ ಹೊಸ ಅಧ್ಯಾಯವೇ ಅದರ ಪತನದ ಆರಂಭದ ಅಧ್ಯಾಯವಾಗಬಹುದು. ಇದರ ಬಗ್ಗೆ ನೀವೇನಂತೀರಾ? ಜಮೀರ್ ಅವರಿಗೆ ಸಚಿವ ಸ್ಥಾನ ತಪ್ಪಿದ್ದು ನ್ಯಾಯವೇ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಇಂತಹದ್ದೇ ರೋಚಕ ರಾಜಕೀಯ ಸುದ್ದಿಗಾಗಿ ನಮ್ಮ ಚಾನೆಲ್ನ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.